ಪಂಪನಿಂದ ಡಾರ್ವಿನ್ನವರೆಗೆ, ಕಾವ್ಯದಿಂದ ಭೌತವಾದದವರೆಗೆ, ಕಲ್ಪನೆಯಿಂದ ವಾಸ್ತವದವರೆಗೆ ಬಹಳ ದೊಡ್ಡ ಕ್ಯಾನ್ವಾಸನ್ನು ನಮ್ಮ ಮುಂದೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮಗೆಲ್ಲರಿಗೂ ಹಿರಿಯರಾಗಿರ್ತಕ್ಕಂಥ ಎಲ್.ಎನ್. ಮುಕುಂದರಾಜ್ ಅವರು ನಿಮ್ಮ ಮುಂದಿಟ್ಟಿದ್ದಾರೆ. ಕಾವ್ಯದ ಒಂದು ಚುಂಗನ್ನು ಹಿಡಿದುಕೊಂಡು, ಅವರ ಮಾತಿನ ಒಂದು ಚುಂಗನ್ನು ಹಿಡಿದುಕೊಂಡು ಒಂದು ಘಟನೆಯನ್ನು ತಮ್ಮೊಂದಿಗೆ ಚರ್ಚಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಯಾಕಂದರೆ ನನ್ನ ಹಿಂದೆ ಭಾಳಷ್ಟು ನಾನು ಕೇಳಲು ಇಚ್ಛಿಸ್ತಕ್ಕಂಥ ಹಿರಿಯರು, ಕಾವ್ಯ ಕೃಷಿಕರು ಇರೋದರಿಂದ ನಾನು ಭಾಷಣ ಕೇಳಲಿಕ್ಕೆ ಬಂದಿಲ್ಲ. ಐ ಹ್ಯಾವ್ ನಾಟ್ ಕಮ್ ಟು ಟಾಕ್ ಬಟ್ ಟು ಲಿಸನ್. ಈ ದೇಶದಲ್ಲಿ ಒಂದು ಬಹಳ ಅಪರೂಪದ ಘಟನೆ ಘಟಿಸ್ತು. ಮೀನಾ ಕುಮಾರಿ ಅಂತಕ್ಕಂಥ ಒಬ್ಬ ನಟಿ, ಬಹಳ ಪ್ರಬುದ್ಧ ನಟಿ. ಆದರೆ ಉತ್ತರ ಭಾರತದಲ್ಲ ಮೀನಾ ಕುಮಾರಿಯನ್ನು ನಟಿಯಾಗಿ ನೋಡೋದಕ್ಕಿಂತಲೂ ಒಬ್ಬ ಗಜಲ್ಕಾರ್ತಿಯಾಗಿ ಅಥವಾ ಗಜಲ್ ಲೇಖಕಿಯಾಗಿ ಅವಳನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಜಾವೇದ್ ಅಖ್ತರ್ ಮೀನಾ ಕುಮಾರಿಯವರ ನಿಧನದ ನಂತರ ಅವರ ಎಲ್ಲ ಗಜಲ್ಗಳನ್ನು ಒಂದು ಸಂಕಲನ ಮಾಡಿ ಪ್ರಕಟ ಮಾಡಿದ್ರು. ಒಂದು ಪ್ರಶ್ನೆ ಆವಾಗ ಮೀನಾ ಕುಮಾರಿಗೆ, ಈ ದೇಶ ಒಂದು ವೇಳೆ ನಿನ್ನನ್ನು ನೆನಪಿಸಿಕೊಳ್ಳಬೇಕು ಅನ್ನೋದಾದರೆ ಏನಂತ ನೆನಪಿಸಿಕೊಳ್ಬೇಕು ಅನ್ನೋ ಪ್ರಶ್ನೆಯನ್ನು ಮೀನಾ ಕುಮಾರಿಗೆ ಇಟ್ಟು. ಹೌ ಡು ಯು ವಾಂಟ್ ಯು ಟು ಬಿ ರಿಮೆಂಬರ್ಡ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ, ಇನ್ ದ ಹಿಸ್ಟ್ರಿ ಆಫ್ ಪೊಯೆಟ್ರಿ, ಇನ್ ದ ಹಿಸ್ಟ್ರಿ ಆಫ್ ಕ್ರಿಯೇಟಿವಿಟಿ? ಮೀನಾ ಕುಮಾರಿ ಹೇಳಿದ್ರು, ನಟಿ ಮೀನಾ ಕುಮಾರಿ ಒಂದು ದಿವಸ ಅಳಿದು ಹೋಗ್ತಾಳೆ, ಆದರೆ ಕವಯತ್ರಿ ಮೀನಾ ಕುಮಾರಿ ಯಾವಾಗಲೂ ಉಳಿತಾಳೆ ಅನ್ನೋ ಭರವಸೆ ನನಗಿರೋದ್ರಿಂದ मैं ये चाहता हूँ कि दुनिया मुझे गज़ल समझकर याद रखे. एक गज़ल ಈ ಜಗತ್ತು ನನ್ನನ್ನು ಸ್ಮರಿಸಿಕೊಳ್ಳುವುದಾದರೆ ನನ್ನನ್ನೊಂದು ಕವಿತೆಯಾಗಿ, ಒಂದು ಗಜಲ್ ಆಗಿ ಸ್ಮರಿಸಿಕೊಳ್ಳಲಿ ಅಂತಕ್ಕಂಥ ಒಂದು ದೊಡ್ಡ, ಒಂದು ಸಣ್ಣ ಆಶಯವನ್ನು ಮೀನಾ ಕುಮಾರಿ ವ್ಯಕ್ತಪಡಿಸಿದ್ರು. ಯಾಕೆ ಅವಳನ್ನು ಈಗ ಇಲ್ಲಿ ಸ್ಮರಿಸಿಕೊಳ್ಬೇಕು? ಇದು ಪ್ರಶ್ನೆ. 2009ರಲ್ಲಿ ನಾನು ಬಾಗಲಕೋಟೆಯಲ್ಲಿ ಕೆಲಸ ಮಾಡ್ತಿದ್ದೆ. 70 ವರ್ಷದ ಒಬ್ಬರು ಹಿರಿಯರು ಬಂದು ಕೈಯಲ್ಲಿ ಒಂದು ಪುಸ್ತಕದ ಕಟ್ಟನ್ನು ಇಟ್ಕೊಂಡು ಬಂದಿದ್ರು, ಮ್ಯಾನ್ಸ್ಕ್ರಿಪ್ಟ್ ಅದು. ಸರ್ ಏನಿದು ಅಂತ ಕೇಳಿದೆ. ಇದು ಮೀನಾ ಕುಮಾರಿಯವರ ಗಜಲ್ಗಳ ಭಾಷಾಂತರ, ನೀವು ದಯವಿಟ್ಟು ನೋಡಬೇಕು. ಆಶ್ಚರ್ಯ, 70 ವರ್ಷದ ಹಿರಿಯ ಈ ವಯಸ್ಸಿನಲ್ಲಿ ಕೂತ್ಕೊಂಡು ಗಜಲ್ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ನಾನು ಕ್ವಶನ್ ಮಾಡಿದೆ, ನಾನು ಈ ಮುಕುಂದರಾಜರ ಮಾತಿಗೆ ಕನೆಕ್ಟ್ ಆಗಬೇಕಾಗಿದೆ. ಕರ್ನಾಟಕದ, ಉತ್ತರ ಕರ್ನಾಟಕದ ಬಾಗಲಕೋಟೆಯಲ್ಲಿ ಮೀನಾ ಕುಮಾರಿಯಲ್ಲಿ, ಈ ಗಜಲ್ನಲ್ಲಿ ಏನಿದು ಒಂದಕ್ಕೊಂದು ಸಂಬಂಧ? ಅವಾಗ ಹೇಳಿದ್ರು, ನಾನು ಈ ಮೀನಾ ಕುಮಾರಿಯನ್ನು ದಕ್ಕಿಸಿಕೊಳ್ಳಲಿಕ್ಕೆ ಕನಿಷ್ಠ 20 ವರ್ಷ ಕಳೆದಿದ್ದೇನೆ ಅಂತ. ಐ ಸ್ಪೆಂಟ್ 20 years ಟು ಅಂಡರ್ಸ್ಟ್ಯಾಂಡ್ ದ ಪೊಯೆಟ್ರಿ ಆಫ್ ಮೀನಾ ಕುಮಾರಿ. ಮೀನಾ ಕುಮಾರಿಯನ್ನು, ಅವಳ ಕಾವ್ಯವನ್ನು ಕನೆಕ್ಟ್ ಮಾಡಲಿಕ್ಕೆ 10 ವರ್ಷ ಕಳೆದಿದ್ದೀನಿ ಅಂದರು ಅವರು. ಆಶ್ಚರ್ಯ ಆಗ್ಬಿಡ್ತು. ಒಂದು ಕವಿತೆ ಇಷ್ಟೆಲ್ಲ ನಮ್ಮನ್ನು ಕಾಯಿಸ್ಬೋದಾ? ಅವ್ರು ಹೇಳಿದ್ರು, ಇವಳ ಕವಿತೆಯನ್ನು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ನಾನು ಪರ್ಮಿಷನ್ ತಗೋಬೇಕು. ಯಾರು ಪರ್ಮಿಷನ್ ತಗೋಬೇಕು? ಜಾವೇದ್ ಅಖ್ತರ್ ಪರ್ಮಿಷನ್ ತಗೋಬೇಕು. ಯಾಕಂದರೆ ಕವಿತೆಗಳನ್ನೆಲ್ಲ, ಗಜಲ್ ಎಲ್ಲ ಅವರು ಜಾವೇದ್ ಅಖ್ತರ್ಗೆ ಕೊಟ್ಟು ಹೋಗಿದ್ದಾರೆ. ನಾನು ಭಾಷಾಂತರ ಮಾಡಬೇಕಾದ್ರೆ ಅವ್ರ ಪರ್ಮಿಷನ್ ತಗೋಬೇಕು. ಆದರೆ ಜಾವೇದ್ ಅಖ್ತರ್ನಂತ ಒಬ್ಬ ದೊಡ್ಡ ಕವಿ, ಸಿನಿಮಾದಲ್ಲಿ ಕಳೆದುಕೊಂಡು ಹೋಗಿರ್ತಕ್ಕಂಥ ಕವಿ, ನನ್ನಂಥ ಸಾಮಾನ್ಯನಿಗೆ ಸಿಗಲಿಕ್ಕೆ ಸಾಧ್ಯನಾ? ಹಾಗೆ ನಾನು ಪ್ರಯತ್ನ, ಎಷ್ಟು ವರ್ಷ? 10 ವರ್ಷ ನಾನು ಅವ್ರಿಗೆ ಫೋನ್ ಮಾಡ್ತಾನೆ ಇದ್ದೆ ಅಂತ ಹೇಳಿದ್ರು. ಐ ಸ್ಪೆಂಟ್ 10 years. 10 ವರ್ಷದಲ್ಲಿ ಯಾವುದೋ ಒಂದು ದಿವಸ ಜಾವೇದ್ ಅಖ್ತರ್ ಫೋನ್ ಎತ್ತಿದ್ರಂತೆ. ಆವಾಗ ಏನಾಗಬೇಕಾಗಿದೆ ನಮ್ಮಿಂದ? ಸರ್, ಐ ವಾಂಟ್ ಟು ಟ್ರಾನ್ಸ್ಲೇಟ್ ಪೊಯೆಟ್ರಿ ಆಫ್ ಗಜಲ್ಸ್ ಆಫ್ ಮೀನಾ ಕುಮಾರಿ, ಅದಕ್ಕೆ ನಿಮ್ಮ ಪರ್ಮಿಷನ್ ಬೇಕು. ಆವಾಗ ಜಾವೇದ್ ಅಖ್ತರ್ ಒಂದು ಮಾತು ಹೇಳಿದ್ರು, ಬಹಳ ದೊಡ್ಡ ಮಾತು ಹೇಳಿದ್ರು. ವಸೂಲ್ काव्य गज़ल मीना कुमारी की है तो मेरी क्या बात है उसमें? ಕಾವ್ಯ ಅವಳದು,
ನನ್ನ ಮಧ್ಯಸ್ಥಿಕೆ ಏನಿದೆ ಇದರೊಳಗೆ ಆ ಶುರು ಕರ್ದೀಜಿ. ಬಹಳ ಒಳ್ಳೆಯ ಕಾವ್ಯ ಸಂಕಲನ ಕನ್ನಡದಲ್ಲಿ ಬಂತು. ಯಾಕೆ ಈ ಮಾತನ್ನು ಇಲ್ಲಿ ನೆನಪಿಸಿಕೊಳ್ಬೇಕಾಯಿತು ಅಂದರೆ, ಯಾವುದೂ ನಮ್ಮ ದೇಶ ಕಾಲ ಧರ್ಮಗಳನ್ನು ಶೂನ್ಯವಾಗಿಸಿ ಒಂದು ರೀತಿಯ ವಿವೇಕದ ಮನುಷ್ಯತ್ವದ ದಾರಿಯಡಿಗೆ ನಮ್ಮನ್ನು ಕರೆದುಕೊಂಡು ಹೋಯಿತು. ಅದನ್ನು ನಾವು ಕಾವ್ಯ ಅಂತ ಕರೆದಿವಿ. ಅದರ ದಾಸರಿಂದ ಶರಣರಿಂದ ವರ್ತಮಾನದ ನಮ್ಮ ಗಜಲ್ ಕವಿಗಳವರೆಗೂ ಕೂಡ ಅದೇ ಸಂದೇಶವನ್ನು ನಾವು ಮತ್ತೆ ಮತ್ತೆ ಮೆಲುಕು ಹಾಕ್ತಾ ಹೇಳ್ತಾ ಬಂದಿದ್ದೀವಿ. ಅಂಥ ಒಂದು ಅಪರೂಪದ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಭಾಳ ಸಾರಿ ಇದೇ ದಾರಿಯಿಂದ ಹೋಗಿದ್ದೀವಿ. ಹೋದ ದಾರಿಗಳಿಂದೆಲ್ಲ ನಾವು ಹೋಗ್ತಾನೆ ಇರ್ತೇವೆ. ಆದರೆ ಅಲ್ಲಿ ಒಳಗಡೆ ಬರ್ತಕ್ಕಂಥ ಭಾಗ್ಯ ಕೆಲವೇ ಸಾರಿ ಬರ್ತದೆ. ನನಗೆ ಈಗ ಇಲ್ಲಿ ಕೂತ್ಕೊಂಡಾಗ ಜಾರ್ಜ್ ರಾಬರ್ಟ್ ಫ್ರಾಸ್ಟ್ನ ಕವಿತೆ ನೆನಪಾಗ್ತಾ ಇತ್ತು. ಅಮೇರಿಕಾದ ಬಹಳ ದೊಡ್ಡ ಕವಿ ಅವನು. ದ ವುಡ್ಸ್ ಆರ್ ಲವ್ಲಿ ಡಾರ್ಕ್ ಆ್ಯಂಡ್ ಡೀಪ್. ನಾನಿಲ್ಲಿ ಈ 1000 ಸಾರಿ ದಾರಿಯನ್ನು ಕ್ರಮಿಸಿಕೊಂಡು ಧಾರವಾಡಕ್ಕೆ ಹೋಗಿದ್ದೇನೆ. ಆದರೆ ರಾಕ್ ಗಾರ್ಡನ್ಗೆ ಯಾವುದು ನನ್ನನ್ನು ಕೈ ಹಿಡಿದು ಕರೆಸ್ಕೊಂಡು ಬರಬೇಕಾಗಿತ್ತು ಅಂದರೆ ಗಜಲ್ ನನ್ನನ್ನು ಕೈ ಹಿಡಿದು ಕರೆದುಕೊಂಡು ಬರಬೇಕಾಗಿತ್ತು. ನಮ್ಮಪ್ಪ ಒಂದೇ ಒಂದು ಸಿನಿಮಾ ನನಗೆ ತೋರಿಸಿದ್ರು. ಸಿನಿಮಾದ ಹೆಸರು ಶೋಲೆ. ಶೋಲೆಯಲ್ಲಿ ಹೀರೋ ಫೇಮಸ್ ಅಲ್ಲ, ಶೋಲೆಯ ಏಕೈಕ ಹೀರೋ ಅಂದರೆ ಗಬ್ಬರ್ ಸಿಂಗ್. ಆ ಗಬ್ಬರ್ ಸಿಂಗ್ ನನಗೆ ಬಹಳ ಇಂಪಾರ್ಟೆಂಟ್ ಹೀರೋ. ಅವ್ರ ಅಪ್ಪನೂ ಇದ್ದ ಬಹಳ ದೊಡ್ಡ ನಟ ರೆಹಮಾನ್ ಅಂತೇಳಿ. ಅವ್ರ ಮಗ ಇವರು ಅಮ್ಜದ್ ಖಾನ್ ಗಬ್ಬರ್ ಸಿಂಗನ ಪಾತ್ರ ಮಾಡಿದ್ರು. ನಮ್ಮಪ್ಪ ಆ ಶೋಲೆ ಸಿನಿಮಾ ತೋರಿಸ್ಲಿಕ್ಕೆ ಹೋಗಿರಲಿಲ್ಲ. ಆ ಗಬ್ಬರ್ ಸಿಂಗನನ್ನು ಹಿಡಿದುಕೊಂಡು ಬರೋ ಸ್ಟೈಲ್ ತೋರಿಸ್ಲಿಕ್ಕೆ ಒಂದೇ ಒಂದು ರೀಲಿನ ಸಿನಿಮಾ ತೋರಿಸ್ಲಿಕ್ಕೆ ನಮ್ಮಪ್ಪ ಕರ್ಕೊಂಡೋಗಿದ್ರು. ಅಂಥ ವಿಲನ್ನನ ಪಾತ್ರ ಮಾಡಲಿಕ್ಕೆ ಫೇಮಸ್ ಆಗಿರ್ತಕ್ಕಂಥ ಈ ಗಬ್ಬರ್ ಸಿಂಗ್ ಕೊನೆಗೆ ಸತ್ತಿದ್ದು ಹೇಗೆ ಅಂತ ಕೇಳಿದ್ರೆ ನೀವು ಆಶ್ಚರ್ಯ ಬಿಡ್ತೀರ. ಗಜಲ್ನ ಶ್ರೇಷ್ಠತೆ ಗೊತ್ತಾಗ್ತದೆ. ಗಬ್ಬರ್ ಸಿಂಗ್ ತೀರ್ಕೊಂಡ ಮೇಲೆ ಅವರ ಬೆಡ್ಡನ್ನು ತೆಗೆದು ನೋಡಿದ್ರೆ ಬೆಡ್ಡಿನ ಕೆಳಗೆಲ್ಲ ತುಂಬಿಕೊಂಡಿದ್ದು ಬರೀ ಗಜಲ್ಗಳ ಕ್ಯಾಸೆಟ್ಗಳು. ದೇವರ್ ಫ್ರಮ್ ಪಾಕಿಸ್ತಾನ್ ಆ್ಯಂಡ್ ಇಂಡಿಯಾ. ನನ್ನ ಇಡೀ ಬಾಲ್ಯ ಯೌವನ ಯಾರು ನನ್ನ ಬೆಳಗಿನ ಸುಪ್ರಭಾತ ಇದ್ದರೆ ಇದೇ ಜಾವೇದ್ ಅಖ್ತರ್, ಇದೇ ಪಂಕಜ್ ಉದಾಸ್, ಇದೇ ಗುಲಾಮ್, ಇವರ ಕವಿತೆಗಳನ್ನು ಕೇಳ್ತಾ ನಾವು ಈ ಕೆಲವು ಗೀತೆಗಳಂತೂ ಗಜಲ್, ಹಿಂದಿ ಗೀತೆಗಳ ಕನ್ನಡದಲ್ಲಿ ಕೂಡ ತುಂಬ ಅದ್ಭುತವಾಗಿರ್ತಕ್ಕಂಥ ಗಜಲ್ ರಚನೆಗಳಾಗಿವೆ. ಒಂದು ಗಜಲ್ ಸಂಕಲನಗೆ ರೆಹಮಾನ್ನ ಒಂದು ಗಜಲ್ ಸಂಕಲನಗೆ ಮುನ್ನುಡಿ ಬರೆದಿರ್ತಕ್ಕಂಥ ನೆನಪಿದೆ. ಆತ್ಮೀಯರೇ, ಇವತ್ತು ನಿಮ್ಮೊಂದಿಗೆ ಒಂದಿಷ್ಟು ಮಾತಾಡಬೇಕು ಅಂತಕ್ಕಂಥ ಮೂಡ್ನಲ್ಲಿ 2-3 ಘಟನೆಗಳನ್ನು ಹೇಳಿದೆ. ಇಲ್ಲಿ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥದ್ದೆಲ್ಲ ನನಗೆ ತುಂಬ ಆತ್ಮೀಯರು. ನನಗೆ ಮಮತಾಜಿ ಸಾಗರ್ ಅವ್ರ ಬಗ್ಗೆ ಈಗ ಹೇಳ್ತಾ ಇದ್ದಾನೆ. ಸುಮಾರು 30 ವರ್ಷಗಳ ಹಿಂದೆ 2 ಪುಸ್ತಕ. ಒಂದು ಕಾಡು ನವಿಲಿನ ಹೆಜ್ಜೆ, ನೀವು ಆ ಸಂಕಲನ ಓದಲೇಬೇಕು. ಇನ್ನೊಂದು, ಆ ಸಂಕಲನ ಎದಕ್ಕೆ ಓದಬೇಕು ಅಂದರೆ ದ ಮೋಸ್ಟ್ ಬೋಲ್ಡೆಸ್ಟ್ ರೈಟರ್, ಫೆಮಿನಿಸ್ಟ್ ರೈಟರ್ ಇನ್ ಕನ್ನಡ ಅಂತ ನನಗೆ ಅವಾಗ ಅನಿಸಿತು. ಆನಂತರ ಒಂದು ಪುಸ್ತಕ ಬಂತು, ನದಿಯ ನೀರಿನ ತೆವಲು, ತೇವ. ಅದರೊಳಗೆ ನನಗೆ ಬಹಳ ಇಷ್ಟ ಆಗಿದ್ದಂದರೆ ಆ ಪೊಯೆಟ್ರಿನ ಹೀಗಿಟ್ಟರೆ ಏನು ಇಫೆಕ್ಟ್ ಆಗ್ತದೆ, ಹೌ ಟು ಕೀಪ್ ದ ಪೊಯೆಟ್ರಿ ಅನ್ನೋದನ್ನು ಅದರೊಳಗೆ ಅವರು ಪ್ರಯೋಗ ಮಾಡಿದ್ದಾರೆ. ತುಂಬ ಪ್ರಯೋಗಶೀಲ ಕವಿಯತ್ರಿ ಅವರನ್ನು ನನ್ನೊಂದಿಗೆ ವೇದಿಕೆ ಮೇಲೆ ಹಂಚಿಕೊಂಡಿದ್ದು, ಮಾತನಾಡಲಿಕ್ಕೆ ಸಾಧ್ಯ ಆಗಿದ್ದು. ಸತೀಶ್ ಕುಲಕರ್ಣಿ ಮತ್ತು ಗುರುಗಳಾಗಿರ್ತಕ್ಕಂಥ ಚಂಪಾ ಈ ಹಾವೇರಿ ಅಂದರೆ ನನಗೆ 2 ಕಣ್ಣುಗಳಿದ್ದಂಗೆ, ಒಂದು ಹೃದಯಕ್ಕೆ, ಇನ್ನೊಂದು ಮನಸ್ಸಿಗೆ. ನಾನು ಎಂದೇ ಹಾವೇರಿಯಿಂದ ಪಾಸ್ ಆಗ್ತಿರ್ಬೇಕಾದ್ರೆ ಕುಲಕರ್ಣಿ ಸರ್ಗೆ ಒಂದು ಫೋನ್ ಮಾಡಿ ನಾವಿಬ್ಬರು ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಹಾವೇರಿ ಖಾರ ತಿಂದು ಚಹಾ ಕುಡಿದೇ ಮುಂದೆ ಹೋಗಿದ್ದೇನೆ. ಮುಕುಂದರಾಜರ ಬಗ್ಗೆ ಮಾತಾಡಿದ್ದೇನೆ. ಗೆಳೆಯ ಚೆನ್ನಪ್ಪ ಅವರ ಕಾವ್ಯದ, ಅವರ ಬರಹದ ಆಸಕ್ತ ಗೆಳೆಯ ನಾನು. ಅವರ ಸಾಹಿತ್ಯವನ್ನು ಗಮನಿಸ್ತಾ ಬಂದಿದ್ದೇನೆ. ದೇವೇಂದ್ರ ಪ್ರಜಾಜಿ ನೋಡಲಿಕ್ಕೂ ಅಷ್ಟೇ ಸ್ಮಾರ್ಟ್ ಆಗಿದ್ದಾರೆ. ಆ್ಯಂಡ್ ಈ ರೈಟ್ಸ್ ವೆರಿ ಬ್ಯೂಟಿಫುಲ್ ಕನ್ನಡ ಆಲ್ಸೋ. ಜೊತೆಗೆ ಮಖಾನ್ದಾರ್ ಅವರ ಗಜಲ್ ಕಾವ್ಯವನ್ನು ನೋಡಿದ್ದೇನೆ, ಮಾತಾಡಿದ್ದೇನೆ. ಮಮತಾ ಇದ್ದಾರೆ. ಇಲ್ಲಿ ಹಿಂದುಗಡೆ ಹೃದಯ ಇದೆ, ಮುಂದೆ ಶಿವ ಇದೆ. ಸೊ ಈ ಹೃದಯ ಶಿವ ನನ್ನ ಬೆಂಗಳೂರಿನ ಬೆನ್ನಿಗೆ ಅಂಟಿಕೊಂಡ ಪ್ರೀತಿ ಅದು. ಸೊ ಈಗ ಇಲ್ಲಿ ಹಾವೇರಿಗೆ ಬಂದಿದ್ದಾರೆ. ಇಷ್ಟೆಲ್ಲ ಹೇಳಿ ಈ ಸಂಕಲನ ಎಂಥ ಅದ್ಭುತವಾದ, ಇಟ್ಸ್ ಅ ಬ್ಯೂಟಿಫುಲ್ ಕಲೆಕ್ಷನ್. ಇಲ್ಲಿ ಒಂದು ರಂಜಾನ್ ಬಗ್ಗೆ ಬೆಂಕಿ ಹಚ್ಚುವವರ ನಡುವೆ ಇಲ್ಲೊಬ್ಬ ದೀಪ ಹಚ್ಚುತ್ತಿದ್ದಾನೆ. ದ್ವೇಷ ಬಿತ್ತುವವರ ನಡುವೆ ಇಲ್ಲೊಬ್ಬ ಪ್ರೀತಿ ಹಂಚುತ್ತಿದ್ದಾನೆ. ಅದು ನಮ್ಮ ರಂಜಾನ್. ಇದು
ಇಮಾಮ್ ಸಾಹೇಬ್ ಹಡಗಲಿಯವರ ಭಾಳ ಚಂದದ ಒಂದು ಈ ಪೊಯೆಟ್ರಿ ಇದೆಯಲ್ಲ, ಇಟ್ಸ್ ಎ ಬ್ಯೂಟಿಫುಲ್ ಕಲೆಕ್ಷನ್ ಆಫ್ ಗಜಲ್. ಇಷ್ಟೆಲ್ಲ ನೆನಪುಗಳಿಗೆ ಇಲ್ಲೇ ಕೂತಿದ್ದಾರೆ ಕವಿಗಳಿಗೊಂದು ಚಪ್ಪಾಳೆ ಇರಲಿ. ಇಮಾಮ್ ಸಾಹೇಬ್ ಹಡಗಲಿಯವರು ಬಹಳ ಕಾವ್ಯ ಅಂದರೆ ನನ್ನದ್ದು ನನ್ನದಲ್ಲದ್ದು, ನನಗೆ ಬೇಕಾಗಿದ್ದು ಬೇಡದ್ದು ಎಲ್ಲವನ್ನು ಗೌರವಿಸುವ ಸ್ವೀಕರಿಸುವ ಅದ್ಭುತವಾದ ಒಂದು ಸಂಸ್ಕೃತಿ ಅಂತ ಹೇಳಿದರು ಯಾರು, ಮುಕುಂದರಾಜರು. ಅದನ್ನು ನಮ್ಮ ತಂದೆ ಭಾಳ ಚೆನ್ನಾಗಿ, कोई नहीं पराया मेरा घर है सारा संसार, मैं न बंदा हूँ देश काल की जंग लगी जंजीर से, मैं न खड़ा हूँ जाति पंथ ऊंच नीच की भीड़ में, मुझसे तुम मत कहो, मुझसे तुम मत कहो, अगर मैं मंदिर जाऊँ या मस्जिद जाऊँ. ಇದು ನಾನು 6-7ನೇ ಇದ್ದಾಗ ನಮ್ಮ ತಂದೆ ಕಲಿಸಿರ್ತಕ್ಕಂಥ ಗಜಲ್ನ ಸಾಲುಗಳು. ಇಷ್ಟೆಲ್ಲ ಸಂಸ್ಕಾರವನ್ನು ಹೊಂದಿರತಕ್ಕಂಥ ಗಜಲ್ಗೆ ಹಿಂದಿನ ಸಂದರ್ಭಗಳಿಗಿಂತಲೂ ಯುದ್ಧ ಕಾಲದ ಮಧ್ಯದಲ್ಲಿ ನಿಂತಿರ್ತಕ್ಕಂಥ ನಮ್ಮಂಥ ಎಲ್ಲ ಯುವಕರಿಗೆ ಗಜಲ್ ಒಂದು ಅತ್ಯಂತ ಪ್ರಭಾವಿ ಮತ್ತು ಜವಾಬ್ದಾರಿ ಮಾಧ್ಯಮವಾಗಿ ಸಿಕ್ಕಿರೋದೊಂದು ಸೌಭಾಗ್ಯ ಅಂದ್ಕೊಳ್ತಾನೆ. ನಿಮ್ಮೆಲ್ಲರನ್ನ ಬಹಳ ನೋಡಿ ಪ್ರೀತಿ ಆಯಿತು. ಪ್ರೀತಿ ಬಹಳ ಆಯಿತು ಅಂದರೆ ಒಂದು ಪದ್ಯ ನೆನಪಾಗ್ತಿತ್ತು, ಪಂಕಜ್ ಉದಾಸ್ ಭಾಳ ಚೆನ್ನಾಗಿ ಹಾಡಿದ್ದಾರೆ. ಏನು ಮಮತಾ, आपसे क्या दोस्ती होने लगी, आपसे क्या दोस्ती होने लगी, आपसे क्या दोस्ती होने लगी, अपने दिल से दुश्मनी होने लगी. थैंक यू वेरी मच.